ಇಡೀ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ನಾವೊಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ ಬರುವಂಥ 2025 ಏಪ್ರಿಲ್ 22ನೇ ತಾರೀಕಿನಿಂದ ನಮ್ಮ ಒಂದು 9 ದಿನಗಳ ಕಾರ್ಯಕ್ರಮ ಸುದೀರ್ಘವಾಗಿ ನಡೆಯುತ್ತೆ. ಮೊದಲನೇ ದಿನ ಕಾರ್ಯಕ್ರಮ ಬೆಳಗ್ಗೆ ದೇವಸ್ಥಾನ ಒಂದು ಲಕ್ಷ್ಮೀ ದೇವಿಗಾಗಿ ನಿರ್ಮಿಸಿದಂಥ ದೇವಸ್ಥಾನ ಉದ್ಘಾಟನಾ ಸಮಾರಂಭ ಆಗುತ್ತೆ. ಅವತ್ತಿನ ದಿವಸ ದಿವ್ಯ ಸಾನ್ನಿಧ್ಯವನ್ನು ನಾಗಯ್ಯ ಮಹಾಸ್ವಾಮಿಗಳು ಬಡೇಕೋಳಮಠ ಕಾರ್ಯಾಳ ಹಾಗೂ ರುದ್ರಮೂರು ಮಹಾಸ್ವಾಮಿಗಳು ಶರಣಮಟ್ಟಿ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಆ ದೇವಸ್ಥಾನ ಉದ್ಘಾಟನೆಯನ್ನು ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಸರ್, ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಲೋಕಸಭಾ ಸಂಸದರಾದಂಥ ಜಗದೀಶ್ ಶೆಟ್ಟರ್ ಸಾಹೇಬರು ದೇವಸ್ಥಾನವನ್ನು ಉದ್ಘಾಟನೆ ಮಾಡಿ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ನೀಡ್ತಾರೆ. ತದನಂತರ 24/4/2025 ಅವತ್ತಿನ ದಿವಸ ಗ್ರಾಮಸ್ಥರಿಂದ ಹಾಗೂ ಸದ್ಭಕ್ತರಿಂದ ಹುರಿತುಂಬುವ ಕಾರ್ಯಕ್ರಮ ಇದೆ. ಮುಂಜಾನೆ 9 ಗಂಟೆಗೆ ವಿಶೇಷ ಸಮಾರಂಭ. ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಅದೇ ರೀತಿ 23/4/2025 ಮುಂಜಾನೆ 8 ಗಂಟೆಗೆ ಸಕಲ ವಾದ್ಯ ಮತ್ತು ವೃಂದದೊಡನೆ ಸಂಭ್ರಮದ ರಥೋತ್ಸವ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಗುರುಸಿದ್ಧ ಮಹಾಸ್ವಾಮಿಗಳು ಕಾರಂಜಿಮಠ ಬೆಳಗಾವಿ ಮತ್ತು ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು ಹುಕ್ಕೇರಿ ಇವರು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾರೆ. ಈ ಒಂದು ರಥೋತ್ಸವ